ೇಷು ಧನಂ ಮತಿ ಪರಲೋಕೆ ಧನಂ ಧರ್ಮ ಶೀಲಂ ಸರ್ವತ್ರ ವೈಧನಂ. ನಾವು ಪರಸ್ಥಳಕ್ಕೆ ಹೋದಾಗ ವಿದ್ಯೆಯೇ ನಮಗೆ ಸಂಪತ್ತಾಗ್ತದೆ. ದುಃಖ ಉಂಟಾದಾಗ ಬುದ್ಧಿಯು ಸಂಪತ್ತಾಗ್ತದೆ. ಪರಲೋಕಕ್ಕೆ ಹೋದಾಗ ಧರ್ಮವೇ ನಮ್ಮ ಸಂಪತ್ತಾಗ್ತದೆ. ನಮ್ಮ ನಡತೆ ಅನ್ನುವಂತಹದ್ದು ಎಲ್ಲ ಕಡೆಯಲ್ಲೂ ಕೂಡ ಸಂಪತ್ತಾಗಿ ಪರಿಣಾಮವನ್ನು ಹೊಂದುತ್ತದೆ. ಮನುಷ್ಯನ ಜೀವನಕ್ಕೆ ಹಣ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಹಣವನ್ನು ಮನುಷ್ಯ ಸಂಪಾದನೆ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಅವನು ಸಂಪಾದನೆಯನ್ನು ಮಾಡ್ತಾನೆ. ಹಣವನ್ನು ಅದು ಕೃಷಿ, ವ್ಯಾಪಾರ ಅಥವಾ ಅಧ್ಯಾಪನ ಇತ್ಯಾದಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಮನುಷ್ಯ ಹಣವನ್ನು ಸಂಪಾದನೆ ಮಾಡುವಂತಹದ್ದಿದೆ. ನಾವು ಬೇರೆ ದೇಶಕ್ಕೆ ಹೋದಾಗ ನಮಗೆ ಸಂಪತ್ತು ಯಾವುದು ಅಂತ ಹೇಳಿದರೆ ಅದು ವಿದ್ಯೆಯೇ. ನಮ್ಮಲ್ಲಿರ್ತಕ್ಕಂಥ ವಿದ್ಯೆಗೆ ಗೌರವ. ಆ ವಿದ್ಯೆಯಿಂದ ನಾವು ಎಷ್ಟು ಹಣವನ್ನು ಬೇಕಾದರೂ ಸಂಪಾದನೆ ಮಾಡಬಹುದು. ಮೈಸೂರು ಮಹಾರಾಜರು ಜರ್ಮನಿಗೆ ಹೋದಾಗ ನಿಮಗೆ ಪಂಡಿತ ಶ್ಯಾಮಶಾಸ್ತ್ರಿಗಳು ಗೊತ್ತಿದ್ದಾರಾ ಅಂತ ಕೇಳಿದ್ರಂತೆ. ಅವರು ವಿದ್ಯೆಯಿಂದ ಅಲ್ಲಿ ಪ್ರಸಿದ್ಧರಾಗಿದ್ದರು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ನೀವು ಶ್ಯಾಮಶಾಸ್ತ್ರಿಗಳ ಊರಿನವರ ಅಂತ ಕೇಳಿದ್ರಂತೆ. ಆದ್ದರಿಂದ ವಿದ್ಯೆ ಬೇರೆ ದೇಶದಲ್ಲಿ ನಮಗೆ ಅತ್ಯಂತ ಸಹಕಾರಿ. ಹಾಗೆ ಮನುಷ್ಯನಿಗೆ ಕಷ್ಟಗಳು, ದುಃಖಗಳು ಬರುವಂತಹದ್ದು ಸಹಜ. ಅದು ಬಂದಂಥ ಸಂದರ್ಭದಲ್ಲಿ ಅವನು ಸರಿಯಾದಂತಹ ತಿಳುವಳಿಕೆಯನ್ನು ಅವನು ಹೊಂದಿರಬೇಕು. ಅದರಿಂದ ಆಚೆ ಬರತಕ್ಕಂತಹ ದಾರಿಯನ್ನು ಅವನು ಕಂಡುಕೊಳ್ಳಬೇಕು. ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿ ಮತ್ತೆ ವಿಚಾರ ವಿಮರ್ಶೆಯನ್ನು ಮಾಡಿ ಅವನು ಕಷ್ಟದಿಂದ ಹೊರಬರುವಂತಹದ್ದಕ್ಕೆ ದಾರಿಯನ್ನು ಕಂಡುಕೊಳ್ಬೇಕು. ಮನುಷ್ಯ ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಧರ್ಮವೇ ಅವನಿಗೆ ಸಾಧನವಾಗಿರ್ತದೆ. ನಾವು ಮಾಡಿರ್ತಕ್ಕಂತಹ ಆಸ್ತಿ, ಹಣ ಅಥವಾ ಮನೆ ಇತ್ಯಾದಿಗಳು ಯಾವುದೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದೂ ಕೂಡ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರೋದಿಲ್ಲ. ಒಬ್ಬ 4 ಬಾರಿ ಮಂತ್ರಿಯಾಗಿರಬಹುದು ಅಥವಾ ಪ್ರಧಾನಮಂತ್ರಿಯಾಗಿರಬಹುದು ಅಥವಾ ಇನ್ಯಾವುದೋ ಕಂಪನಿಯ CEO ಇತ್ಯಾದಿಗಳಾಗಿರಬಹುದು. ಹಣವನ್ನು ಬೇಕಾದಷ್ಟು ಸಂಪಾದನೆ ಮಾಡಿರಬಹುದು. ಯಾವುದು ಕೂಡ ಅವನು ಸತ್ತ ನಂತರದಲ್ಲಿ ಬರೋದಿಲ್ಲ. ಅಲ್ಲಿ ಬರುವಂಥದ್ದು ಒಂದೇ ಒಂದು ಲೆಕ್ಕ, ಅದು ಯಮನ ಲೆಕ್ಕ. ಅವನ ಲೆಕ್ಕಕ್ಕೆ ಬರತಕ್ಕಂಥದ್ದು ನಾವು ಗಳಿಸಿರ್ತಕ್ಕಂತಹ ಪುಣ್ಯ, ಮಾಡಿರ್ತಕ್ಕಂತಹ ಧರ್ಮ ಕಾರ್ಯ, ಇದೆರಡು ಮಾತ್ರ. ಆದ್ದರಿಂದ ಮನುಷ್ಯ ಧರ್ಮವನ್ನು ಆದಷ್ಟು ಮಾಡಬೇಕು. ಪರಲೋಕೆ ಧನಂ ಧರ್ಮ, ಅಲ್ಲಿ ನಾವು ಮಾಡಿರ್ತಕ್ಕಂತಹ ಪುಣ್ಯ ಕಾರ್ಯಕ್ಕೆ ಅನುಗುಣವಾಗಿ ನಮಗೆ ಶಿಕ್ಷೆಯೋ ಅಥವಾ ಸುಖವೋ ಲಭಿಸುತ್ತೆ. ಆದ್ದರಿಂದ ಆ ಪುಣ್ಯ ಕಾರ್ಯಕ್ಕೆ ಅನುಗುಣವಾಗಿ ನಮಗೆ ಸುಖ ಅನ್ನುವಂಥದ್ದು ಲಭಿಸ್ತದೆ. ಅದೇ ತಪ್ಪು ಕಾರ್ಯವನ್ನು ಮಾಡಿದರೆ ಅಥವಾ ಪಾಪದ ಕಾರ್ಯವನ್ನು ಮಾಡಿದರೆ ಅದಕ್ಕೆ ತಕ್ಕಂತಹ ಶಿಕ್ಷೆಯೂ ಕೂಡ ಲಭಿಸ್ತದೆ. ಆದ್ದರಿಂದ ಮನುಷ್ಯ ಶೀಲವನ್ನು, ಒಳ್ಳೆಯ ನಡತೆಯನ್ನು ಕೂಡ ಬೆಳೆಸ್ಕೊಂಡಾಗ ಇವೆಲ್ಲವನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಒಳ್ಳೆಯ ನಡತೆ ಅನ್ನುವಂಥದ್ದೇ ಇದಕ್ಕೆಲ್ಲ ಒಂದು ರೀತಿಯ ಬೇಸ್ ಇದ್ದ ಹಾಗೆ. ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೂ, ಹಣವನ್ನು ಸಂಪಾದನೆ ಮಾಡಬೇಕಾದ್ರೂ, ಧರ್ಮವನ್ನು ಸಂಪಾದನೆ ಮಾಡಬೇಕಾದ್ರೂ ಕೂಡ ನಮ್ಮ ನಡತೆ ಅನ್ನುವಂಥದ್ದೇ ಅತ್ಯಂತ ಮುಖ್ಯ. ನಡತೆ ಅಂತಂದರೆ ಏನು? ಮಾತಿನಲ್ಲಿ ಒಳ್ಳೆಯ ನಯ ವಿನಯ ಅಥವಾ ಒಂದು ಸೌಜನ್ಯ ಅಥವಾ ಇನ್ನೊಬ್ಬರಿಗೆ ಉಪಕಾರ ಮಾಡತಕ್ಕಂತಹ ಬುದ್ಧಿ, ದಾನ ಇತ್ಯಾದಿಗಳೆಲ್ಲ ಒಳ್ಳೆಯ ಗುಣ ಅನ್ನುವಂಥದ್ರಲ್ಲಿ ಸೇರುತ್ತೆ. ಆದ್ದರಿಂದ ಆ ಒಳ್ಳೆಯ ಗುಣ ಇದ್ದಾಗ ಮನುಷ್ಯ ಖಂಡಿತವಾಗಲೂ ಕೂಡ ಒಳ್ಳೆಯ ನಡತೆ, ಚಾರಿತ್ರ್ಯವನ್ನು ಅವನು ಸಂಪಾದಿಸಿಕೊಂಡಾಗ ಖಂಡಿತವಾಗಲೂ ಕೂಡ ಅವನು ಎಲ್ಲ ಸುಖ ಸಾಧನಗಳನ್ನು ಅವನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಶೀಲಂ ಸರ್ವತ್ರ ವೈಧನಂ, ಎಲ್ಲಿ ಹೋದರೂ ಕೂಡ ನಮಗೆ ಶೀಲ ಅನ್ನುವಂಥದ್ದೇ ಸಂಪತ್ತಾಗಿ ಪರಿಣಮಿಸ್ತದೆ ಅನ್ನುವಂಥದ್ದೇ ಈ ಒಂದು ಸುಭಾಷಿತದ ಒಳಾರ್ಥ. ಎಲ್ರಿಗೂ ಕೂಡ ನಮಸ್ಕಾರ.